ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ನಮ್ಮ ಜರ್ನಿ ಮೈಸೂರು ಜಿಲ್ಲೆಯ ಫೇಮಸ್ KRS ಡ್ಯಾಮ್ ಹತ್ರ ಇರೋ ಒಂದು ಟೆಂಪಲ್ಗೆ. ಅದೊಂದು ಬ್ಯೂಟಿಫುಲ್ ಟೆಂಪಲ್, ಅದೊಂದು ಹಿಡನ್ ಜೆಮ್ ಆಗಿದೆ. ಸೊ ಅಲ್ಲಿಗೆ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆನ್ ದ ವೇ ಹೋಗುವಾಗ ನೀವು ಇಲ್ಲಿ KRS ಡ್ಯಾಮಿಂದ ವಾಟರ್ ಬಿಡುಗಡೆ ಆಗ್ತಾ ಇರೋದನ್ನ ನೋಡಬಹುದು. ತುಂಬ ಬ್ಯೂಟಿಫುಲ್ ಆಗಿದೆ ಇದು. ಸೊ ನೀವು ಕಾರ್ನ ಅಲ್ಲೇ ನಿಲ್ಲಿಸಿ ಈ ವ್ಯೂನ ತಗೋಬಹುದು. ಇದು ಜಸ್ಟ್ ರೋಡಲ್ಲೇ ಇದೆ. ನೀವು ನೋಡ್ಬೋದು, ನಾವು ಟೆಂಪಲ್ ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ತುಂಬಾ ಸ್ಪೇಷಿಯಸ್ ಆಗಿದೆ. ಎಷ್ಟು ವೆಹಿಕಲ್ಸ್ ಬೇಕಾದ್ರೆ ಅಕೊಮಡೇಟ್ ಮಾಡಬಹುದು. ಸೊ ಇದು ನೀವು ನೋಡ್ತಾ ಇರೋದು ಪಾರ್ಕಿಂಗ್ನ ದೃಶ್ಯ. ಇವಾಗ ನಾವು ಯಾವ ಟೆಂಪಲ್ಗೆ ಹೋಗಿದ್ದೀವಿ ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್, ಡೆಡಿಕೇಟೆಡ್ ಟು ಲಾರ್ಡ್ ಕೃಷ್ಣ. ಅಲ್ಲಿಗೆ ನಾವು ಬಂದಿದ್ದೀವಿ. ಸೊ ನಾವು ಪಾರ್ಕಿಂಗ್ ಮಾಡಿ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಇದು 3 ಸೈಡ್ಸ್ ಬಂದುಬಿಟ್ಟು ಬ್ಯಾಕ್ ವಾಟರ್ಸಿಂದನೇ ಕವರ್ ಆಗಿದೆ. ಮಧ್ಯದಲ್ಲಿ ಟೆಂಪಲ್ ಇರೋದು. ಸೊ ಇಟ್ಸ್ ಅ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ಆ ಗಾಳಿ, ಆ ಮಳೆ, ಆ ವಾತಾವರಣಕ್ಕೆ ಇಟ್ಸ್ ಲೈಕ್ ವೆರಿ ಅಮೇಝಿಂಗ್. ಸೊ ನೀವು KRS ವಿಸಿಟ್ ಮಾಡಿದಾಗ ಡೋಂಟ್ ಫರ್ಗೆಟ್ ಟು ವಿಸಿಟ್ ದಿಸ್ ಪ್ಲೇಸ್ ಆಲ್ಸೋ. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿ ರಿಟರ್ನ್ ಬರುವಾಗ KRSಗೆ ಹೋಗಿ ನೀವು ಬರಬಹುದು. ನೈಟ್ ಟೈಮ್ KRS ಹೋಗಿ ವೃಂದಾವನ್ ಗಾರ್ಡನ್ ಎಲ್ಲ ನೋಡಿಕೊಂಡು ಬರಬಹುದು. ಈ ಟೆಂಪಲ್ ಇತಿಹಾಸ ನೋಡೋದಾದರೆ ಇದು ಸುಮಾರು 800 ವರ್ಷ ಹಳೆಯ ಟೆಂಪಲ್. ಇದು ಹೊಯ್ಸಳ ಕಾಲದಲ್ಲೇ ಇದು ನಿರ್ಮಾಣ ಆಗಿತ್ತು. ಅದ್ಭುತ ಹೊಯ್ಸಳ ಸ್ಟೈಲ್ನಲ್ಲೇ ಇದೆ. ಇದು ಮೂಲತಃ ಕಲ್ಲಂಬಾಡಿ ಗ್ರಾಮದಲ್ಲಿತ್ತು. ಯಾವಾಗ 20ನೇ ಶತಮಾನದಲ್ಲಿ. ಆವಾಗ KRS ಅಣೆಕಟ್ಟು ನಿರ್ಮಾಣವಾದ ನಂತರ ಆ ನೀರಿನಲ್ಲಿ ಆ ಗ್ರಾಮ ಮತ್ತು ಈ ಟೆಂಪಲ್ ಫುಲ್ಲು ಮುಳುಗಡೆಯಾಗಿತ್ತು. ಇನ್ನು ಪುರಾಣದ ಪ್ರಕಾರ ಹೇಳೋದಾದರೆ ಶ್ರೀಕೃಷ್ಣ ಬಂದು ವೇಣುಗೋಪಾಲ ಸ್ವಾಮಿಯ ರೂಪದಲ್ಲಿ ಈ ಪ್ರದೇಶವನ್ನು ಕಾಪಾಡಿದರಂತೆ. ಆದ್ದರಿಂದ ಅವರ ಸ್ಮರಣೆಯಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿತ್ತು ಎಂದು ಹೇಳುತ್ತಾರೆ. ಆದರೆ ಇಲ್ಲಿನ ಭಕ್ತರ ನಂಬಿಕೆಯ ಪ್ರಕಾರ ಇಂದಿಗೂ ಶ್ರೀಕೃಷ್ಣನ ಬಾಸುರಿಯ ಮಧುರ ನಾದ ಇಲ್ಲಿ ಪ್ರತಿಧ್ವನಿಸುತ್ತದಂತೆ. KRS ನಿರ್ಮಾಣದ ನಂತರ ಈ ದೇವಸ್ಥಾನ ಬಂದು ನೀರಿನಲ್ಲಿ ಫುಲ್ಲು ಮುಳುಗಡೆಯಾಗಿತ್ತು. ಯಾರಿಗೂ ಈ ದೇವಸ್ಥಾನದ ಬಗ್ಗೆ ನಾಲೆಜ್ ಇರಲಿಲ್ಲ, ಸ್ವಲ್ಪ ಜನರಿಗೆ ಬಿಟ್ಟರೆ. 2000 ಕೋಡೆ ಫೌಂಡೇಶನ್ ಅವರು ಒಂದು ಮ್ಯಾಸಿವ್ ಪ್ರಾಜೆಕ್ಟನ್ನು ತಗೊಳ್ತಾರೆ. ಅದರಲ್ಲಿ ಏನಂದರೆ ಈ ಪ್ಲೇಸನ್ನು ರೀಲೊಕೇಟ್ ಮಾಡಿ ಟೆಂಪಲ್ನ ರೀಸ್ಟೋರ್ ಮಾಡೋಣ ಅಂತ ಪ್ರತಿಯೊಂದು ಕಲ್ಲನ್ನ ಅವರು ಕೇರ್ಫುಲ್ಲಾಗಿ ನೀರು ಅಡಿಯಿಂದ ರಿಮೂವ್ ಮಾಡಿ ಅದಕ್ಕೆ ನಂಬರ್ಗಳನ್ನ ಬರೆದು ಅದನ್ನು ರಿವರ್ದು ಬ್ಯಾಂಕಲ್ಲಿ ಇದನ್ನು ರೀಬಿಲ್ಟ್ ಮಾಡಿರೋದು. ಇದು ಒರಿಜಿನಲ್ ಆಗಿ ಹಿಂದಿನ ಕಾಲದಲ್ಲಿ ಇದ್ದಿದ್ದ ಟೆಂಪಲ್ ಅಲ್ಲ. ಅದರ ಅವಶೇಷ ಮಾತ್ರ ಹಳೆ ಕಾಲ ಇದ್ದಿದ್ದು ಟೆಂಪಲ್ದು. ಬಟ್ ಇದನ್ನು ರೀಲೊಕೇಟ್ ಮಾಡಿರೋದು. 70 ಇಯರ್ಸ್ ನೀರಿನಲ್ಲಿ ಮುಳುಗಡೆ ಆದಂಥ ಟೆಂಪಲ್ನ ಎಕ್ಸಾಕ್ಟ್ಲಿ ಹೇಗಿದೆಯೋ ಹಾಗೇ ಡ್ಯಾಮೇಜ್ ಇಲ್ಲದೆ ರೀಲೊಕೇಟ್ ಮಾಡಿದ್ದಾರೆ. 1950 ನೀರಿನ ಮಟ್ಟ ಸ್ವಲ್ಪ ಕಮ್ಮಿ ಆದಾಗ ಈ ಟೆಂಪಲ್ ಸ್ವಲ್ಪ ವಿಸಿಬಲ್ ಇತ್ತಂತೆ. ಆಮೇಲೆ 2013 ಈ ಟೆಂಪಲ್ ಫುಲ್ಲಿ ವಿಸಿಬಲ್ ಆಗಿತ್ತು. ಸೊ ಎಲ್ಲರಿಗೂ ನೀಟ್ ಆ್ಯಂಡ್ ಕ್ಲಿಯರಾಗಿ ಸಬ್ಮರ್ಜ್ಡ್ ಆಗಿರೋ ಟೆಂಪಲ್ ಕಾಣಿಸ್ತಾ ಇತ್ತು. ಆವಾಗ ಶ್ರೀಹರಿ ಕೋಡೆ ಅವರು ಇದರಿಂದ ಇನಿಷಿಯೇಟಿವ್ ತಗೊಂಡು ಗೌರ್ಮೆಂಟ್ ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಿಯರ್ಲಿ 35 acres ಆಫ್ ಲ್ಯಾಂಡನ್ನು ಬೈ ಮಾಡಿ ಆ ಟೆಂಪಲ್ಲು ಪಿಕ್ಚರ್ ಮತ್ತು ವೀಡಿಯೋಸ್ ಕಲೆಕ್ಟ್ ಮಾಡಿದ್ದಾರೆ. ಮೋರ್ ದೆನ್ 10,000 ಪಿಕ್ಚರ್ಸ್ ಕಲೆಕ್ಟ್ ಮಾಡಿದ್ದಾರೆ. ಯಾಕಂದರೆ ಎಕ್ಸಾಕ್ಟ್ಲಿ ಹೇಗಿದೆಯೋ ಹಾಗೇ ರೀಲೊಕೇಟ್ ಆಗಬೇಕು ಅಂತ ತಮಿಳ್ನಾಡಿಂದ ಜನರನ್ನು ಕಳಿಸ್ಬಿಟ್ಟು ಮಿಕ್ಕಿರೋ ಕೆಲಸನೆಲ್ಲ ಪೂರ್ಣಗೊಳಿಸಿದ್ದಾರೆ. ರೀಲೊಕೇಟ್ ಆದಾಗ ಮಿಸ್ ಆಗಿರೋ ಡ್ಯಾಮೇಜ್ ಇದನ್ನೆಲ್ಲ ರೀಪ್ಲೇಸ್ ಮಾಡಿದ್ದಾರೆ. 2017 ಡಿಸೆಂಬರ್ 6 ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಟೆಂಪಲ್ ಉದ್ಘಾಟನೆ ಆಗಿದೆ. 3 ಕೋಟಿ ವೆಚ್ಚದಲ್ಲಿ ಈ ಟೆಂಪಲ್ ಪೂರ್ಣಗೊಂಡಿದೆ. ಈಗ ಈ ಟೆಂಪಲ್ ಒಂದು ಟೂರಿಸ್ಟ್ ಅಟ್ರಾಕ್ಷನೂ ಆಗಿದೆ. ಇಲ್ಲಿಗೆ ಸುಮಾರು ಪ್ರವಾಸಿಗಳು ವಿಸಿಟ್ ಮಾಡ್ತಾ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಅಟ್ಮಾಸ್ಫಿಯರ್, ಡಿವೈನ್ ಫೀಲ್ ಮತ್ತು ಪೀಸ್ಫುಲ್ ಸರೌಂಡಿಂಗ್ಸು. ನಾವು ಹೋಗುವಾಗ ಇಲ್ಲಿ ಡ್ರಿಝಲ್ ಆಗ್ತಾಯಿತ್ತು. ಸೊ ಮಳೆಗೆ ಆ ವಾತಾವರಣ ತುಂಬಾ ಚೆನ್ನಾಗಿತ್ತು. ಬಟ್ ಇಲ್ಲಿ ಏನಂದರೆ ಎಂಟರ್ ಆಗುವಾಗ ನೀವು ಫೋಟೋಗ್ರಫಿ ಮತ್ತು ವಿಡಿಯೋ ಮಾಡೋಂಗಿಲ್ಲ ಆ್ಯಂಡ್ ಕಾಣಿಕೆ ಹಾಕೋಂಗಿಲ್ಲ. ನೀವು ದೇವರಿಗೆ ಯಾವುದೇ ರೂಪದ ಕಾಣಿಕೆ ಕೊಡಬಾರ್ದು. ಇದು ಇಲ್ಲಿನ ನಿಯಮವಾಗಿದೆ. ಅದನ್ನು ಮಾನಿಟರ್ ಮಾಡೋಕ್ಕೆ ಇರ್ತಾರೆ. ಸೊ ಇವಾಗ ನೀವು ನೋಡ್ಬೋದು, ವಿಶಾಲವಾದ 35 acresಲ್ಲಿ ಫುಲ್ಲು
ಗಾರ್ಡನ್ನು ಎಲ್ಲ ಮಾಡಿದ್ದಾರೆ. ಕೂತ್ಕೊಳ್ಳೋಕ್ಕೆ ಜಾಗ ಸಹ ಇದೆ. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಒಂದ್ಸರಿ ತಪ್ಪದೆ ವಿಸಿಟ್ ಮಾಡಿ. ಒಳಗಡೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಪ್ರೊಹಿಬಿಟೆಡ್ ಇದ್ದಿದ್ದರಿಂದ ನನಗೆ ಫೋಟೋಸ್ ಕ್ಯಾಚ್ ಮಾಡೋಕ್ಕಾಗಲಿಲ್ಲ. ಒಳಗಡೆ ಮೂಲ ವಿಗ್ರಹ ಬಂದು ಕೃಷ್ಣಂದಿರೋದು. ಅದು ಬಿಟ್ಟರೆ ಚಂದ್ರ ಇದ್ದಾರೆ, ಸೂರ್ಯ ಇದ್ದಾರೆ, ಮತ್ತು ಶ್ರೀಕೃಷ್ಣನ ದಶಾವತಾರ ಇದೆ. ಗಣೇಶ ದೇವರನ್ನು ನೀವು ನೋಡಬಹುದು. ಶಿವ ಪಾರ್ವತಿ ಇದೆ. ಶಿವ ಯೂಶ್ವಲಿ ಲಿಂಗ ರೂಪದಲ್ಲಿ ಇರ್ತಾರೆ, ಬಟ್ ಇಲ್ಲಿ ಮೂರ್ತಿ ರೂಪದಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರೂ ಇದ್ದಾರೆ. ಮತ್ತು ಸಪ್ತಸಾಗರನೂ ಇದೆ, ಕಾವೇರಿ, ಗಂಗಾ, ಯಮುನಾ ಎಲ್ಲನೂ ನೀವು ನೋಡ್ಬೋದು. ಮತ್ತು ರಾಮನೂ ಇದ್ದಾರೆ, ಅವ್ರ ವಿಗ್ರಹ ನೋಡ್ಬೋದು. ಹನುಮಾನ್ಜಿನೂ ಸಹ ನೀವು ಅಲ್ಲಿ ನೋಡಬಹುದು. ಸೊ ಎಲ್ಲ ದೇವರು ಇದ್ದಾರೆ ಅಲ್ಲಿ. ನೀವು ನೋಡೋದಾದರೆ ಸಪ್ತ ಋಷಿಗಳಿಂದ ಹಿಡಿದು ಪ್ರತಿಯೊಬ್ಬರು, ಸುಬ್ರಹ್ಮಣ್ಯ ದೇವರೂ ಇದ್ದಾರೆ. ಮತ್ತು ಜೀವನದಿಯಾಗಿರೋ ಕಾವೇರಿನೂ ಇದೆ. ಬ್ಯಾಕ್ ವಾಟರ್ಸಲ್ಲಿಯೂ ಕಾವೇರಿ ನದಿ ಹರಿಯುತ್ತೆ. ಇದು ಕಾವೇರಿ ನದಿಯ ತೀರದಲ್ಲಿದೆ. ಮತ್ತು ಕಲ್ಕಿ ಅವತಾರವನ್ನು ನೀವು ನೋಡಬಹುದು. ಪ್ಲೇಸ್ ಅಂತೂ ಈವ್ನಿಂಗ್ ಟೈಮಲ್ಲಿ, ಸನ್ಸೆಟ್ ಟೈಮಲ್ಲಿ ಹೋದರೆ ಇನ್ನೂ ಸೂಪರಾಗಿರುತ್ತೆ. ಮಾರ್ನಿಂಗೂ ಅಷ್ಟೇ. ಸೊ ನಾನು ಸ್ವಲ್ಪ ಪಿಕ್ಸ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇದು ಫಸ್ಟು ನಿಮ್ಮ ಮುಳುಗಡೆ ಆದಾಗ ಯಾವ ಥರ ಇತ್ತು ಅಂದರೆ ಈ ಥರದಲ್ಲಿತ್ತು. ಅದರ ರೆಫರೆನ್ಸ್ ತಗೊಂಡು ಇವಾಗ ಈ ಥರ ನಿರ್ಮಾಣ ಮಾಡಿದ್ದಾರೆ. ಸೊ ಒಳಗಡೆ ಯಾವ ಥರ ಇದೆ ಅಂತ ನಾನು ಜಸ್ಟ್ ನಿಮಗೆ ಒಂದು ಪಿಕ್ಚರ್ ಹಾಕಿ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ. ಸೊ ನೀವು ಯಾವಾಗಾದ್ರೂ ಮೈಸೂರು ಇಲ್ಲ KRS ಕಡೆ ವಿಸಿಟ್ ಮಾಡಿದ್ರೆ ತಪ್ಪದೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಪ್ಲೇಸು. ಸನ್ಸೆಟ್ ಟೈಮಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.